ಸರ್ವವ್ಯಾಪ್ತಿ ಪೀಠ ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಗುರುಗಳನ್ನು ಸ್ಮರಿಸುತ್ತಾ ಈ ದಿನ ಗಂಗಾ ನದಿ ಹಾಗೂ ಕಾಶಿ ಕ್ಷೇತ್ರದ ಮಹತ್ವವನ್ನು ತಿಳಿಯೋಣ ಬನ್ನಿ. ಗಂಗೆಯನ್ನು ಗಂಗಾ ಮಾತೆ ಎನ್ನುತ್ತೇವೆ. ಮಾತೆ ಹೇಗೆ ತನ್ನ ಮಕ್ಕಳ ತಪ್ಪು ಒಪ್ಪುಗಳನ್ನು ಒಡಲಿಗೆ ಹಾಕಿಕೊಳ್ಳುತ್ತಾಳೋ ಹಾಗೆ ಗಂಗೆಯೂ ಸಹ ತನ್ನಲ್ಲಿ ಮಿಂದೇಳುವ ಎಲ್ಲರ ಪಾಪಗಳನ್ನು ತನ್ನೊಡಲಲ್ಲಿ ಕಳೆದು ಬಿಡುವಳು. ಗಂಗೆಯು ಹಿಮಾಲಯದ ಗಂಗೋತ್ರಿಯಲ್ಲಿ ಹುಟ್ಟಿ ಭಾಗೀರಥಿ ಎಂದು ಕರೆಯಲ್ಪಡುತ್ತಾಳೆ. ಮುಂದೆ ದೇವಪ್ರಯಾಗದಲ್ಲಿ ಅಲಕಾನಂದ ನದಿಯೊಡನೆ ಸೇರಿ ಗಂಗೆಯಾಗುತ್ತಾಳೆ. ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಆಗುತ್ತದೆ. ಗಂಗಾ, ಯಮುನಾ ನದಿಗಳು ಸಂಗಮ ಸ್ಥಾನದಲ್ಲಿ ಬೇರೆ ಬೇರೆಯಾಗಿಯೇ ಹರಿದು ಬಂದು ಸೇರುವುದನ್ನು ನಾವು ನೋಡಬಹುದಾಗಿದೆ. ಇದು ಪ್ರಕೃತಿ ವಿಸ್ಮಯವೇ ಸರಿ. ಇಲ್ಲಿ ಸರಸ್ವತಿ ನದಿಯು ಅಂತರ್ಮುಖಿಯಾಗಿ ಹರಿಯುವಳೆಂಬ ನಂಬಿಕೆ ಇದೆ. 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳದಲ್ಲಿ ಪಾಲ್ಗೊಳ್ಳಲು ದೇಶ ವಿದೇಶಗಳಿಂದ ಕೋಟ್ಯಾಂತರ ಜನರು ಬರುತ್ತಾರೆ. ಗಂಗೆಯಲ್ಲಿ ಮಿಂದರೆ ನಮ್ಮ ಪಾಪ ಪರಿಹಾರವಾಗುವುದೆಂಬ ನಂಬಿಕೆಯಿಂದ ಜನರು ಈ ನೀರಲ್ಲಿ ಮುಳುಗಿ ತಮ್ಮ ಕರ್ಮಗಳನ್ನು ಕಳೆದುಕೊಂಡೆವೆಂಬ ನಂಬಿಕೆಯಿಂದ ಹೊರಡುತ್ತಾರೆ. ಈ ಗಂಗಾ ನದಿಯ ತೀರದಲ್ಲಿರುವುದೇ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ವಾರಣಾಸಿ ಕ್ಷೇತ್ರ. ಇದನ್ನು ಸಾಕ್ಷಾತ್ ವಿಶ್ವನಾಥನ ಸನ್ನಿಧಿಯಾದ ಕಾಶಿ ಎಂದು ಕರೆಯುತ್ತೇವೆ. ಕಾಶಿಯಲ್ಲಿ ಪುಣ್ಯಯಾತ್ರೆ ಮಾಡಿ ಸತ್ತರೆ ಮೋಕ್ಷ ದೊರಕುವುದೆಂಬ ನಂಬಿಕೆಯಿಂದ ಎಷ್ಟೋ ಜನ ತಮ್ಮ ಕೊನೆಗಾಲವನ್ನು ಇಲ್ಲಿಯೇ ಕಳೆಯುತ್ತಾರೆ. ಹಾಗೆಯೇ ಪ್ರತಿದಿನವೂ ನೂರಾರು ಜನರ ಶವಗಳನ್ನು ದೂರ ದೂರದ ಊರುಗಳಿಂದ ಇಲ್ಲಿಗೆ ತರುವ ಜನರು ಇಲ್ಲಿ ಸಂಸ್ಕಾರ ಮಾಡಿದವರಿಗೆ ಪರಲೋಕ ಪ್ರಾಪ್ತಿಯಾಗುವುದೆಂಬ ನಂಬಿಕೆಯಿಂದ ಇಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಕೈಗೊಳ್ಳುತ್ತಾರೆ. ಕಾಶಿಯಲ್ಲಿ ಒಟ್ಟು 88 ಘಾಟ್ಗಳಿವೆ. ಅದರಲ್ಲಿ 84 ಘಾಟ್ಗಳು ಹೆಚ್ಚು ಪ್ರಚಲಿತವಾಗಿವೆ. ಅವನ್ನು 84 ಘಾಟ್ಗಳೆನ್ನುತ್ತಾರೆ. ಇಲ್ಲಿನ ಮಣಿಕರ್ಣಿಕಾ ಘಾಟ್ನಲ್ಲಿ ದಿನದ 24 ಗಂಟೆಯೂ ಬೆಂಕಿಯು ಉರಿಯುತ್ತಲೇ ಇರುತ್ತದೆ. ಈ ಬೆಂಕಿಯನ್ನು ಸಾಕ್ಷಾತ್ ಶಿವನೇ ಸಾವಿರಾರು ವರ್ಷಗಳ ಹಿಂದೆ ಹಚ್ಚಿದನೆಂಬ ಪ್ರತೀತಿ ಇದೆ. ಕಾಶಿಯಲ್ಲಿ ಪ್ರತಿದಿನವೂ ಬೆಳಿಗ್ಗೆ ಹಾಗೂ ಸಂಜೆ 45 ನಿಮಿಷಗಳ ಗಂಗಾರತಿ ನಡೆಯುತ್ತದೆ. ಬೆಳಗಿನ ವೇಳೆ ಅಸ್ಸಿ ಘಾಟ್ನಲ್ಲಿಯೂ ಹಾಗೂ ಸಂಜೆಯ ವೇಳೆ ದಶಾಶ್ವಮೇಧ ಘಾಟ್ನಲ್ಲಿಯೂ ಗಂಗಾರತಿ ನಡೆಯುತ್ತದೆ. ಈ ಗಂಗಾರತಿಯನ್ನು ನೋಡುತ್ತಲೇ ಕಣ್ತುಂಬಿ ಮನ ತುಂಬಿ ಬರುತ್ತದೆ. ವೇದ ಘೋಷಗಳ ನಿನಾದದೊಂದಿಗೆ ಈ ಪೂಜೆಯನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಆನಂದ. ಕಾಶಿ ನಗರವು ಸರಿಸುಮಾರು 2000 ದೇಗುಲಗಳನ್ನು ಹೊಂದಿದೆ ಎಂಬ ಅಂದಾಜಿದೆ. ಅದರಲ್ಲಿ ಪ್ರಮುಖವಾದದ್ದೇ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕಾಶಿ ವಿಶ್ವನಾಥ ದೇಗುಲ. ಇಲ್ಲಿ ಬರುವಂತಹ ಯಾತ್ರಿಕರಿಗೆ ಇಲ್ಲಿ ನಿಂತ ಒಂದು ಕ್ಷಣಕ್ಕಾದರೂ ಹುಟ್ಟು ಸಾವುಗಳ ಯೋಚನೆಯಿಂದ ಜಿಗುಪ್ಸೆ ಕಾಡುತ್ತದೆ. ಜೀವನದಲ್ಲಿ ಒಂದು ಬಾರಿಯಾದರೂ ಕಾಶಿ ಯಾತ್ರೆ ಮಾಡಬೇಕೆನ್ನುವುದು ಪ್ರತಿಯೊಬ್ಬ ಹಿಂದುವಿನ ಮನದ ಆಶಯವಾಗಿದೆ ಎಂದರೆ ತಪ್ಪಾಗಲಾರದು. ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ, ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ. ಓಂ ನಮಃ ಶಿವಾಯ.